ಸೇರಿ ಕೆಲಸ ಮಾಡೋಣ. ಮುಂದಿನ ದಿನ ಇವತ್ತು ಈ ದೇಶದಲ್ಲಿ ನಾನು ಕೂಡ ಎಷ್ಟು ಗಂಟೆಗೆ ಯಾವತ್ತು ಪೂಜೆ ನಡೀಬೇಕು ದೇವಸ್ಥಾನಗಳಲ್ಲಿ ಸಂಪ್ರದಾಯ. ರಾಮಲಿಂಗಾರೆಡ್ಡಿಯವರು ಕೂಡ ಕೆಲವು ವರ್ಷಗಳ ಕಾಲ 3 ವರ್ಷ ತಂದೆಯಾದಂಥ ಒಂದು ಅಂದ್ರೆ ಕೇವಲ ಪೂಜೆ ಮಾಡುವಂತಹ ಒಂದು ನಿಲಯ ಅಲ್ಲ, ಅದು ಒಂದು ಜ್ಞಾನ ಮಂದಿರ, ಶಿಕ್ಷಣ ಕೇಂದ್ರ. ಇವತ್ತು ಅನೇಕ ಅನಾಥರಿಗೆ, ಹಸುವಿನಿಂದ ಬರುವಂತವರಿಗೆ ಜನಪ್ರಿಯ ಮುಖ್ಯಮಂತ್ರಿಗಳ ಶಿವಕುಮಾರವರೇ ಹಾಗೂ ಶೋಧವಾಸ್ತರಾದ ಸುಧಾಕರ್ ಅವರೇ, ಸುಮಾರು 30-32 ವರ್ಷದ ಹಿಂದೆ ದ್ವಾರಕನಾಥಿ ಮನೆಗೆ ನನ್ನನ್ನು ಕರ್ಕೊಂಡು ಹೋದರು. ಹೇಳ್ಬೋದ ಗುರುಜಿ? ಸುಮಾರು ಅಂತೇಳಿ ಸಾಮಾನ್ಯರಿಗೆ ಗೊತ್ತಿಲ್ಲ. ನಾನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ನಾನು ಸಾಕಷ್ಟು ಅವ್ರ ಜೊತೆ ಕಳೆದ 7-8 ವರ್ಷದಲ್ಲಿ ಓಡಾಡಿದ್ದೀನಿ. ಅವರ ಇಮೋಷನಲ್ ಸೈಡು ಅದು ಚೆನ್ನಾಗಿ ಗೊತ್ತಾಗಬೇಕು. ಒಂದು ದಿವಸ ಕ್ರಮೇಣ ಗೊತ್ತಾಗತ್ತೆ ಅನ್ನೋ ನನ್ನ ನಂಬಿಕೆ ಇದೆ. ಈಗ ಕುಟುಂಬ ಇವತ್ತು ಬಹಳ ಉತ್ತಮವಾಗಿ ಬೆಳೀತದೆ. ಅವರು ಎಲ್ಲ ಥರದ ಅವರ ರಾತ್ರಿ 1 ಗಂಟೆಯಲ್ಲಿ ಇರಲಿ, 2 ಗಂಟೆಗೆ ಇರಲಿ, 3 ಗಂಟೆಗೆ ಪೂಜೆ, ಅನೇಕ ಸಲಹೆಗಳನ್ನು ಕೇಳಿ ಎಲ್ಲ ಕೂಡ ಅವರ ಕುಟುಂಬದ ರಾಜಗುರುಗಳು ಇದಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಈ ಒಂದು ದೇವಸ್ಥಾನಕ್ಕೆ ಭೂಮಿ ಪೂಜೆ ಅಡಿಪಾಯ ಮಾಡ್ತಾ ಇದ್ದಾರೆ. ಈ ದಿನ ಈ ಸಾಕ್ಷಿ ಗುಡ್ಡೆಯನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಕೇಳ್ತಾ ಇದ್ದೇವೆ. ನಾವು ಎಲ್ಲ ಇದೆ. ನಾಡಿನ ಅತಿ ಅಚ್ಚುಮೆಚ್ಚ ಮುಖ್ಯಮಂತ್ರಿ ಇವತ್ತು ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವೆಲ್ಲರೂ ಕೊಡುವಂತ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಸೆಟಲ್ ಡೌನ್ ಆಗಿ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಖ್ಯಮಂತ್ರಿಗಳಿಗೆ 7 ಕೋಟಿ ಜನನ ನೋಡ್ಕೊಳ್ಳುವಂತ ಒಂದು ಅತ್ಯಂತ ಕಷ್ಟದ ದಿನಗಳಲ್ಲಿ ಒಬ್ಬ ತಂದೆ ಮಗನಿಗೆ ಕೊಡುವಂತಹ ಆತ್ಮಸ್ಥೈರ್ಯ, ಪ್ರೀತಿಯನ್ನು ನನಗೆ ಹಂಚಿದ್ದಾರೆ. ಆ ರೀತಿಯ ಶಾಂತಿ, ನೆಮ್ಮದಿ ಮತ್ತು ನಮ್ಮ ಯುವಕರಿಗೆ ಉಜ್ವಲ ಭವಿಷ್ಯ ಅವರಿಗೆಲ್ಲ ಕೂಡ ಕರುಣಿಸಲಿ ಭಗವಂತ. ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮೆಲ್ಲರಿಗೂ ಸನ್ಮಾನಗಳನ್ನು ಮಾಡಿಕೊಂಡು ಆ ಸುಬ್ರಹ್ಮಣ್ಯ ಸ್ವಾಮಿ ಉಂಟು ಮಾಡಲಿ ಅಂತ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಶ್ರೀ ಗುರುಭ್ಯೋ ನಮಃ. ಮುಖ್ಯಮಂತ್ರಿಗಳು ಭೂಮಿ ಪೂಜೆಯನ್ನು ಮಾಡಿದ್ದಾರೆ. ಭಾರತ ದೇಶದಲ್ಲಿ ಎಷ್ಟು ದೇವಸ್ಥಾನಗಳಿದೆ, ಬಹುಶಃ ಅಷ್ಟು ದೇವಸ್ಥಾನ. ಇವತ್ತು ವಿಶೇಷವಾಗಿ ರಾಜಗುರು ನಮ್ಮ ದ್ವಾರಕಾನಾಥ ಸ್ವಾಮೀಜಿಯವರ ಬಗ್ಗೆ ಹೇಳಬೇಕು ಅಂತಂದ್ರೆ, ನಿಜವಾಗಿಯೂ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂತಹ ಕಾರಣೀಭೂತಗಳಾಗಿರುವಂತಹ ಸುಮಾರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.